ಶಣೈ ಅವರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕರೆಯಲ್ಲ, ಬೇರೆಯವ್ರನ್ನ ಕರೀತಾರೆ ಅಂತ ನೀವು ಅಲ್ಲಿ ಕೇಳಿದ್ರಿ. ನಾನು ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಾದ್ರೆ ಕೇಳಿ ಅಂತ. ಸರ್ ಒಂದು ನಿಮಿಷ ಆಯ್ತು. ಶಣೈ ಸರ್ ಅವ್ರು ಕೇಳಿದ್ರು, ಶಣೈ ಅವ್ರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕ್ರಿಕೆಟ್ ಆಡೋಕೆ ಕರೆಯಲ್ಲ, ಬೇರೆಯವ್ರನ್ನ ಮಾತ್ರ ಕರೀತಾರೆ, ನಾವೇನು ಕ್ರಿಕೆಟ್ ಆಡೋರು ಅಲ್ವಾ ಅಂತ ಕೇಳಿದ್ರು. ಅಲ್ಲಿಂದ ಕೇಳಿ ಅಂದೆ. ಅಲ್ಲ ಸರ್, ನಿಮ್ಮ ಒಂದು ಮುಂದಾಳತ್ವದಲ್ಲಿ ನೆಕ್ಸ್ಟ್ ಸೀಸನ್ಸ್ ಇಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ನ ಆಡೋದಕ್ಕೆ ಯಾಕೆ? ಒಂದು ಟೀಮ್ ಎಲ್ಲ ಏನಿಲ್ಲ, ಟೀಮಲ್ಲಿ ಸ್ಪ್ರೆಡ್ ಔಟ್ ಆಗ್ತಾರೆ. ನೀವು ನನಗೆ ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳಿ. ಸೇಮ್ ಟೋನಲ್ಲಿ ಸರ್ ಕೇಳಿದ್ರು. ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳ್ಬೇಕು ತಾನೆ ಸರ್. ಅವ್ರು ಯಾರಿಗೆ ಕೇಳ್ಬೇಕು ಅವರಿಗೆ ಕೇಳ್ತಾರೆ ಸರ್. ಸರ್ ಅಲ್ಲಿ ಭಯನೇ ಇಲ್ಲ ಸರ್ ನನ್ನ ಮೇಲೆ. ನಿಮ್ಮ ಮೇಲೆ ಇಟ್ಟಿರೋ ಭಯ ನನ್ನ ಮೇಲೆ ಇಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್ ಇಲ್ಲ, ಸುದೀಪ್ ಸರ್ ಅವ್ರನ್ನ ಕೇಳಿದ್ವಿ, ನಿಮ್ಮೆಲ್ಲಿ ಬೀಳ್ತಾರೆ ಸರ್ ನಿಮ್ಮ ಕಡೆ, ಅವರೇ ಫೈನಲ್ ಡಿಸಿಷನ್ನು, ಅವ್ರನ್ನ ಕೇಳಿ ಅಂತ. ಅಫ್ಕೋರ್ಸ್ ಸರ್, ಫೈನಲ್ ಡಿಸಿಷನ್ ನಂದೇ. ಲಿಸ್ಟ್ ಯಾರಿಂದ ಬರ್ತಾ ಇರೋದು? ಅವ್ರು ಕೊಟ್ಟಿದ್ದೀನಿ ಅಂತಾರೆ. ಅವ್ರು ಕೊಟ್ಟಿರೋದು 6-8 ಹೆಸರಲ್ಲಿ ಎಲ್ಲರೂ ಇದ್ದಾರೆ. ಅದೇ ಸಿನಿಮಾದವ್ರು ಇಬ್ಬರೇ ಇರೋ ಸರ್ ಈಗ. ಅದು ಸರ್ ಇನ್ನೊಂದು, ಒಂದು ಟೀಮಲ್ಲಿ ಇಬ್ಬರೇ ಮಾಧ್ಯಮ ಅಂತ ಇಲ್ಲ ಸರ್. ನಾನು ವ್ಯಾಲಿಡೇಷನ್ ಮೇಲೆ ತೊಗೊಳೋದು. ಆಲ್ರೌಂಡರ್ ಅಂತ ನೋಡಿದಾಗ ಆಲ್ರೌಂಡರ್ ಲಿಸ್ಟ್ ಇಲ್ಲಿ ಕೆಲವರು ಇದ್ದಾರೆ ಸರ್. ನಿಮ್ಮಲ್ಲೇ ಕೇಳಿ, ನಾನು ಇವ್ರನ್ನ ಮಾಧ್ಯಮ ಅಂತ ಹಾಕಿಲ್ಲ ಕೇಳಿ. ಈಸ್ ಅ ಓಪನಿಂಗ್ ಬೌಲರ್. ಓಪನಿಂಗ್ ಬೌಲರ್ ಲಿಸ್ಟಲ್ಲಿ ಇರ್ಬೇಕಾದ್ರೆ ಅವ್ರು ಸಿನಿಮಾದವ್ರೊಟ್ಟಿಗಿದ್ದಾರೆ. ಆ ಥರ ಇನ್ನೊಂದು ನಿಮ್ಗೆಲ್ಲರೂ ಅರ್ಥ ಮಾಡ್ಕೊಬೇಕು, ಮಾಧ್ಯಮ ಅಂದರೆ ಮಾಧ್ಯಮದಿಂದ 3-4 ಜನ 5 ಜನ ಇಲ್ಲ. ನಿಮ್ಮಲ್ಲಿಂದ 10 ಜನ ಪ್ಲೇಯರ್ಸ್ ಬಂದ್ರು ವ್ಯಾಲಿಡೇಷನ್ಗೆ ಆಗ್ತಾ ಇದೆ ನನಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ರು ಸ್ಪಿನ್ನರ್ ಬಂದ್ರು ಅನ್ಕೊಳ್ಳಿ, 6 ಸ್ಪಿನ್ನರ್ಸ್ನ ವ್ಯಾಲಿಡೇಷನ್ ಮಾಡ್ತೀವಿ ನಾವು. ಅವ್ರನ್ನ ಲಕ್ಕಿ ಡ್ರಾ ಕಳಿಸ್ತೀವಿ. ಸಪೋಸ್ ಒಬ್ರು ಬರೀ ಬ್ಯಾಟ್ಸ್ಮನ್, ಅವ್ರನ್ನ ವ್ಯಾಲಿಡೇಷನ್ ಮಾಡಿ ಬ್ಯಾಟ್ಸ್ಮನ್ ಲಿಸ್ಟಲ್ಲಿ ಹಾಕ್ತೀವಿ. ಲಾಸ್ಟ್ ಟೈಮ್ ನಿಮ್ಮಲ್ಲಿಂದ ಅಭಿಷೇಕ್ ಏನೋ ಹೆಸರು, ಅಭಿಷೇಕ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇದ್ರು ಲಾಸ್ಟ್ ಸೀಸನ್. ಸೊ ವ್ಯಾಲಿಡೇಷನ್ ಆ ಥರ ಬರೋದಿಲ್ಲ. ನಾನು ಮಾಧ್ಯಮದಿಂದ ಇಷ್ಟೇ ಬರಬೇಕು ಅಂತ ಏನಂದ್ರೆ ಸಿನಿಮಾ ಪತ್ರಕರ್ತರು ಇನ್ವಾಲ್ವ್ಮೆಂಟ್ ಇಲ್ಲ. ಇವ್ರು ಕೊಟ್ಟಿಲ್ಲ ಸರ್. ಇವ್ರ ಲಿಸ್ಟಲ್ಲಿ ಯಾರನ್ನ ಕೊಟ್ಟರೆ ಹಾಕೊಂಡಿದೀವಿ ನಾವು. ಸರ್ ನನಗೆ ಯಾರೂ ಹೆಸರು ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಂಜು. ನೀವು ಮೊನ್ನೆ ಟೈಸ್ ದಿವಸ 1 hour ಮೊದಲು ನನಗೆ ಹೇಳಿದ್ರಿ. ಇಡೀ ವರ್ಷ ಈಗ ಲಾಸ್ಟ್ 3rd ಸೀಸನ್ ಆದಮೇಲೆ ಇವತ್ತಿನ ತನಕ ನನಗೆ ಸಿನಿಮಾ ಪತ್ರಕರ್ತರು ಯಾರೂ ಹೆಸರು ಹೇಳಿಲ್ಲ. ಇವತ್ತು ಹೆಸರು ಕೊಟ್ಟರೆ ಮುಂದಿನ ಸೀಸನ್ಗೆ ಖಂಡಿತವಾಗಿಯೂ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ KCCಗಿನ ಮುಂಚೆ ನೀವೆಲ್ಲರೂ ಸೇರಿ ಒಂದು ಮ್ಯಾಚ್ ಆಡಿ. ನೀವೆಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಮಾಡಿಕೊಂಡು ನಮ್ದೊಂದು ಟೀಮಲ್ಲಿ ಮ್ಯಾಚ್ ಆಡಿ. ಏನಾಗುತ್ತೆ, ನಿಮ್ಮ ಪರಿಚಯ ಆಗುತ್ತೆ ನಮಗೆ. ನಾನು ಹೇಳ್ತಾ ಇರೋದು ಗೆದ್ದು ಬಿಟ್ರೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ಪರಿಚಯ ಆಗ್ಬೇಕು ನಮಗೆ. ಅಂದರೆ ಹೇಗೆ ಆಡ್ತೀರಾ ನೀವು, ನಮ್ಗೆ ಗೊತ್ತಿಲ್ಲ ಅಲ್ಲ ಸರ್. ಈಗ ನಮಗೆ ಬರೋ ಹೆಸರಲ್ಲೂ ಇವಾಗ ಸಿನಿಮಾದಿಂದನೂ ಎಷ್ಟೋ ಜನ ಕಣ್ಣಾರೆ ನಾನು ನೋಡಿರಲಿಲ್ಲ. ನಂದ ಅವರೆಲ್ಲ ಆಡಿರೋ ಮ್ಯಾಚ್ಗಳಲ್ಲಿ ಒಬ್ಬೊಬ್ಬರಿಗೆ ಈಗ ಫಸ್ಟ್ KCC ನಡೆಸಿದಾಗ ನನಗೆ ಅಷ್ಟು ಜನ ಪ್ಲೇಯರ್ಸ್ ಎಲ್ಲಿಂದ ಸಿಗಬೇಕು, ನಾನು CCL ಮಾತ್ರ ನೋಡಿರೋದು. ಸೊ ಒಬ್ಬೊಬ್ಬರು ಪರಿಚಯ ಮಾಡಿದಾಗ ಈ ನಿಮ್ಮಲ್ಲಿ ಅಂತ ಇನ್ನೊಂದು 10 ಜನ ಪ್ಲೇಯರ್ಸ್ ಸಿಕ್ಕಿದ್ರೆ ಟ್ರಸ್ಟ್ ಮೀ, ಐ ವಿಲ್ ಬಿ ಹ್ಯಾಪಿ ಟು ಮೇಕ್ 8 teams. ಇನ್ನೊಂದು ದಿನ ಎಕ್ಸ್ಟ್ರಾ ಆಗ್ಬೋದು ನನಗೆ ಟೂರ್ನಮೆಂಟು. ನಿಮ್ಮಿಂದ ಇನ್ನೊಂದು 10 ಜನ ಸಿಗ್ತಾರೆ, ಸಿನಿಮಾದಿಂದ ಇನ್ನೊಂದು 10 ಜನ ಸಿಗ್ತಾರೆ, ಇನ್ನೂ 2 ಟೀಮ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ ಇಯರ್ ನಾನು 8 teams ಸ್ಟಾರ್ಟ್ ಮಾಡ್ತೀನಿ ನಾನು. ಬಟ್ ಐ ನೀಡ್ ಪ್ಲೇಯರ್ಸ್. ಬ್ಯಾರಿಯರ್ ಖಂಡಿತ ಹಾಕಿಲ್ಲ, ದಯವಿಟ್ಟು ಅದು ಮನಸ್ಸಿಂದ ತೆಗೆದ್ಬಿಡಿ. ಇಲ್ಲಿ ಮಿಸ್ಕಮ್ಯುನಿಕೇಶನ್ ಇರ್ಬೋದು. ವಿ ನೀಡ್ ಕಮ್ಯುನಿಕೇಶನ್. ಯಾರು ನಿಮ್ಮ ಪ್ಲೇಯರ್ಸು? ಅಗೇನ್ ಪ್ಲೇಯರ್ಸ್ ಅಂದ ತಕ್ಷಣ ನೋಡಿ, ದೇರ್ ಕ್ಯಾನ್ ಬಿ ಕ್ಯಾಲಿಬರ್ ಅಂತ ಇರುತ್ತಲ್ಲ. ಗೆಟ್ ದಟ್ ಪ್ಲೇಯರ್ಸ್ ಆ್ಯಂಡ್ ಐ ಪ್ರಾಮಿಸ್ ಯು ದಟ್ ಐ ವಿಲ್ ಹ್ಯಾವ್ ಅಡಿಷನಲ್ ಟೀಮ್ಸ್. ನಾನು ವಿಜಯ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್, ಸಿನಿಮಾ ಜರ್ನಲಿಸ್ಟ್ ಇದು ಒಂದು ಲಿಸ್ಟ್ ಕೊಡಿ, ಒಂದು ಟೀಮ್ ಆಡೋಣ ಅಂತ ಅವರಿಗೆ ಮೊನ್ನೆ ಅಷ್ಟೇ ಹೇಳಿದ್ದೀನಿ ನಾನು. ಇಲ್ಲ ಅಲ್ಲಿ ಮಾತಾಡಿದ್ರು ಸರ್, ಅದು ಶಣೈ ಅವ್ರಿಗೆ ಏನಾರ ಮಾಡ್ಬೇಕು ಇವತ್ತು ಅಂತ ಹೇಳ್ತಾ ಇದ್ರು. ತೀರ್ಸ್ಕೊಂಬಿಟ್ರು.